ಆದಿಯಲ್ಲಿ ನಾನು ಎಲ್ಲರಿಗೂ ಪ್ರೀತಿಯಿಂದ ನಮಸ್ಕಾರ ಹೇಳುತ್ತೇನೆ. ಈ ದಿನ ನಾವು ಒಂದು ಅತಿ ಶಕ್ತಿಶಾಲಿ, ತತ್ವಪೂರ್ಣ ಹಾಗೂ ಜೀವಿತ ಪರಮ ಪುನರ್ಜನ್ಮದಂತೆ ತೋರಬಹುದಾದ ವಿಷಯದ ಬಗ್ಗೆ ಮಾತನಾಡಲು ಬಯಸ್ತೀನಿ. ಅದು ಕ್ಷಮೆ. ಆದರೆ ಇದು ಕೇವಲ ಶಬ್ದವಲ್ಲ, ಇದು ನಮ್ಮ ಆಂತರಿಕ ಯಾತ್ರೆ, ನಮ್ಮ ಮನಸ್ಸಿನ ಹಾದಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ದಾರಿ ತೋರಿಸುವ ಒಂದು ಧ್ಯಾನದ ಯಾತ್ರೆ ಇದು. ಹಾಗಾದರೆ ಬನ್ನಿ ಕೇಳೋಣ, ಕ್ಷಮೆ ಅಂದರೆ ಏನು? ಕ್ಷಮೆ ಎಂಬುದು ಒಂದು ಶಬ್ದ ಮಾತ್ರವಲ್ಲ, ಅದು ಮಾನವೀಯ ಸಂಬಂಧಗಳ ಹದಮೆಯಾಗಿರುವ ಸೇತುವೆ. ಯಾರಾದರೂ ನಮಗೆ ದುಃಖವನ್ನಾದರೂ ನೋವನ್ನಾದರೂ ಕೊಟ್ಟಾಗ ಆ ನೋವನ್ನು ಹೃದಯದಲ್ಲಿ ಹಿಡಿದುಕೊಳ್ಳುವುದರ ಬದಲು ಅವರನ್ನು ಮನದಿಂದ ಕ್ಷಮಿಸುವುದೇ ನಿಜವಾದ ಶಕ್ತಿ. ಮಹಾತ್ಮ ಗಾಂಧೀಜಿ ಹೇಳಿದ್ದಾರೆ, ಕ್ಷಮೆ ಶಕ್ತಿಯ ಲಕ್ಷಣ. ಬಲವಂತರು ಮಾತ್ರ ಕ್ಷಮಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಅಂದರೆ ಕ್ಷಮೆ ದೌರ್ಬಲ್ಯದ ಸೂಚಕವಲ್ಲ, ಅದು ಆತ್ಮಶಕ್ತಿಯ ಸಂಕೇತ. ನಮ್ಮ ಜೀವನದಲ್ಲಿ ನಮ್ಮ ಕುಟುಂಬ, ಬಂಧು ಮಿತ್ರರು, ಕಾರ್ಯಸ್ಥಳ ಎಲ್ಲೆಲ್ಲಿಯಲ್ಲೂ ನಾವು ತೊಂದರೆಗಳನುಭವಿಸುತ್ತೇವೆ. ಪ್ರತಿಯೊಂದು ಸಂಬಂಧದಲ್ಲೂ ವಿರೋಧಗಳು, ಅಸಮ್ಮತಿಗಳು ಉಂಟಾಗುತ್ತವೆ. ಆದರೆ ಆಗಲೇನು ಮಾಡಬೇಕು? ನಾವು ಓರ್ವನನ್ನು ಕ್ಷಮಿಸುತ್ತೇವೆ ಎಂದರೆ ನಾವು ನೋವನ್ನು ತ್ಯಜಿಸುತ್ತೇವೆ, ವಿಷವನ್ನು ಬಿಟ್ಟು ಬಿಡುತ್ತೇವೆ. ಅದು ಅವರಿಗೆ ದೊರೆಯುವ ಶಾಂತಿಯಂತೆ ಕಾಣಬಹುದು. ಆದರೆ ನಿಜವಾಗಿ ನಾವು ತನ್ನೊಳಗಿನ ಶಾಂತಿಯನ್ನು ಕಂಡುಕೊಳ್ಳುತ್ತೇವೆ. ಉದಾಹರಣೆಗೆ, ಒಂದು ಕಾಲದಲ್ಲಿ ಒಂದು ವಿದ್ಯಾರ್ಥಿ ತನ್ನ ಶಿಕ್ಷಕನ ಮೇಲೆ ತುಂಬ ಕೋಪಗೊಂಡಿದ್ದ. ವರ್ಷಗಳ ನಂತರ ಆ ಶಿಕ್ಷಕ ಕೊನೆಯ ಹಂತದಲ್ಲಿದ್ದಾಗ ಆ ವಿದ್ಯಾರ್ಥಿ ಬಂದು ಕ್ಷಮೆ ಕೇಳಿದ. ಆಗ ಶಿಕ್ಷಕನು ನಗುತ್ತಾ ಹೇಳಿದರು, ನೀನು ಕ್ಷಮೆ ಕೇಳಿದ್ದುದಕ್ಕಿಂತ ನನಗೆ ಸಂತೋಷವಾದದ್ದು ನೀನು ಆತ್ಮಶಾಂತಿಯನ್ನು ಕಂಡುಕೊಂಡಿದ್ದು ಎಂಬುದು. ಕ್ಷಮೆ ಮತ್ತು ಧ್ಯಾನದ ಬಗ್ಗೆ ನಾವು ಕೇಳೋಣ. ನಾವು ಧ್ಯಾನದಲ್ಲಿರುತ್ತೇವೆಂದರೆ ನಾವು ನಮ್ಮ ಮನಸ್ಸನ್ನು ನಿಶ್ಚಲಗೊಳಿಸುತ್ತೇವೆ. ಆ ನಿಶ್ಚಲತೆಯಲ್ಲಿ ನಮ್ಮ ಹೃದಯದಲ್ಲಿ ಎದೆಯ ಕತ್ತಲೆಯೊಳಗೆ ನಾವು ಬೆಳಕು ತರಬಹುದು. ಧ್ಯಾನದಲ್ಲಿ ಕುಳಿತುಕೊಂಡಾಗ ನಾವು ಪ್ರಶ್ನೆ ಮಾಡಬಹುದು, ನಾನು ಯಾರನ್ನು ಕ್ಷಮಿಸಿಲ್ಲ? ಆ ವ್ಯಕ್ತಿಯು ನನ್ನಿಂದ ಏನು ತೆಗೆದುಕೊಂಡರು? ನಾನು ಏನನ್ನ ಕಳೆದುಕೊಂಡಿದ್ದೇನೆ? ಈ ಪ್ರಶ್ನೆಗಳು ಮನಸ್ಸಿನ ಆಳದಲ್ಲಿ ನಿಲ್ಲುತ್ತವೆ. ಧ್ಯಾನದಲ್ಲಿ ಆ ಉತ್ತರಗಳು ಧ್ವನಿಯಿಲ್ಲದ ಶಬ್ದವಾಗಿ ಕೇಳಿಸುತ್ತವೆ. ಕ್ಷಮಿಸು, ಮುಕ್ತವಾಗು, ಓಡಿಸು ಆ ಭಾರವನ್ನು ಎಂದು. ನಿಜವಾದ ಮುಕ್ತತೆಯೇ ಕ್ಷಮೆ ಮಾಡೋದು. ನಮ್ಮ ಭಾವನೆಗಳನ್ನು ತಿರಸ್ಕರಿಸುವುದಲ್ಲ, ಅದು ನಾವು ಅನುಭವಿಸಿದ ನೋವನ್ನು ಅಮೂಲ್ಯವೆಂದು ಒಪ್ಪಿಕೊಳ್ಳುವುದು. ಅದು ಯಾರಿಗೋ ಕ್ಷಮೆ ಮಾಡುವಂತೆ ತೋಚುತ್ತೆ, ಆದರೆ ನಿಜವಾಗಿ ನಾವು ನಮಗೆ ಕ್ಷಮೆ ಮಾಡುತ್ತಿರುವೆವು. ಏನೀಗ ನಾನು ಆ ರೀತಿಯಾಗಿ ನಡೆದೆ, ಅವರನ್ನು ನಂಬಿದ್ದು ತಪ್ಪು, ನಾನು ಕ್ಷಮೆ ಮಾಡದೇ ಇದ್ದಿದ್ರೆ ನಾನು ದುರ್ಬಲನಾಗಿ ಕಾಣಿಸುತ್ತೇನೆ. ಈ ದಾರಿಯಲ್ಲಿ ಧ್ಯಾನ ನಮ್ಮ ಅಂತರಂಗದಲ್ಲಿ ಒಂದು ದಾರಿ ತರುತ್ತದೆ. ಅಲ್ಲಿ ನಾವೇ ನಮಗೆ ತಾಯಿಯಂತಹ ಔದಾರ್ಯವಂತರಾಗಿ ಸಹಾನುಭೂತಿಯಿಂದ ಕ್ಷಮೆ ಮಾಡಬಹುದು. ಈಗ ಧ್ಯಾನ ಮಾಡೋದರ ಮೂಲಕ ಕ್ಷಮೆ ಮಾಡುವ ವಿಧಾನವನ್ನು ನೋಡೋಣ. ಇದೊಂದು ಸರಳವಾದ ಧ್ಯಾನ ಕ್ರಮ. ತಾವೆಲ್ಲರೂ ಸುಸ್ಥಿತಿಯಿಂದ ಕುಳಿತುಕೊಳ್ಳಿ. ಕಣ್ಣುಗಳನ್ನು ಮುಚ್ಚಿ ದೇಹದ ಸಡಿಲತೆ ಅನುಭವ ಮಾಡಿ. ಉಸಿರಾಟವನ್ನು ಗಮನಿಸಿ. ಪ್ರತಿ ಉಸಿರಾಟವು ಕ್ರೋಧವನ್ನು ಹೊರಹಾಕುತ್ತಿದೆ. ಪ್ರತಿ ಉಸಿರಾಟವು ಕ್ಷಮೆಯ ಶಕ್ತಿ ತರುತ್ತಿದೆ.
ಯಾರನ್ನಾದರೂ ಮನಸ್ಸಿನಲ್ಲಿ ಕರೆದುಕೊಳ್ಳಿ. ನಿಮ್ಮನ್ನು ನೋಯಿಸಿದ ವ್ಯಕ್ತಿಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಳ್ಳಿ. ಅವರ ಜೊತೆ ಈ ಮಾತುಗಳನ್ನಾಡಿ. ನೀವು ನನ್ನನ್ನು ನೋಯಿಸಿದ್ದೀರಾ, ಆದರೆ ನಾನು ಆ ಭಾರವನ್ನು ಇನ್ನೂ ಮರೆಯಲಿಲ್ಲ. ನಾನು ನನ್ನನ್ನು ಮುಕ್ತಗೊಳಿಸುತ್ತೇನೆ. ನಾನಿನ್ನು ಮುನ್ನಡೆದು ಹೋಗುತ್ತಿದ್ದೇನೆ. ನೀವು ತಮಗೆ ತಾವೇ ಕ್ಷಮೆ ಮಾಡಿಕೊಳ್ಳಿ. ನಾನು ನನ್ನ ತಪ್ಪುಗಳಿಗಾಗಿ ಕ್ಷಮೆ ಕೋರುತ್ತಿದ್ದೇನೆ. ನಾನು ಕಲಿತಿದ್ದೇನೆ. ನಾನು ಬೆಳೆಯುತ್ತಿದ್ದೇನೆ. ನಾನು ನನ್ನನ್ನು ಪ್ರೀತಿಸುತ್ತಿದ್ದೇನೆ. ಈ ರೀತಿ ನೀವು ಕ್ಷಮೆ ಅನ್ನೋದನ್ನು ಮಾಡಬಹುದು. ಕ್ಷಮೆ ಎಂದರೆ ಪ್ರೀತಿ. ಕ್ಷಮೆ ಪ್ರೀತಿಯ ಆಳವಾದ ರೂಪ. ಅದು ಪ್ರತಿರೋಧವಲ್ಲ, ಅದು ಶಕ್ತಿಯ ಪ್ರಭಾವ. ವಿಷವನ್ನು ಹತ್ತಿಕೊಂಡ ಪಾಂಡವ ವಿಷವನ್ನೇ ಅಮೃತವನ್ನಾಗಿ ಪರಿವರ್ತಿಸಿದಂತೆ ನಾವು ಕ್ಷಮೆಯಿಂದ ನಮ್ಮ ನೋವನ್ನೇ ಶಕ್ತಿ, ಸಹಾನುಭೂತಿ, ಬೆಳಕುಗಳಾಗಿ ಮಾಡಬಹುದು. ಸ್ನೇಹಿತರೆ, ಕ್ಷಮೆ ಮಾಡುವುದು ದುರ್ಬಲತೆಯ ಗುರುತಲ್ಲ, ಅದು ನಿಜವಾದ ಧೈರ್ಯದ ಗುರುತು. ಭಾರತೀಯ ಸಂಸ್ಕೃತಿಯಲ್ಲಿ ಕ್ಷಮೆ ಅತ್ಯಂತ ಪ್ರಮುಖ. ಭಗವದ್ಗೀತೆಯಲ್ಲಿ ಕ್ಷಮೆ ಶ್ರೇಷ್ಠ ಗುಣ ಎಂದು ಉಪದೇಶಿಸಲಾಗಿದೆ. ಬೌದ್ಧ ಧರ್ಮದಲ್ಲಿ ಕ್ಷಮೆ ಬುದ್ಧತ್ವದ ಮಾರ್ಗವಾಗಿದೆ ಎಂದು ಹೇಳಲಾಗಿದೆ. ಜೈನ ಧರ್ಮದಲ್ಲಿ ಕ್ಷಮಾಪನಾ ದಿನವನ್ನೇ ಆಚರಿಸಲಾಗುತ್ತದೆ. ಹಾಗಾದರೆ ಕ್ಷಮೆ ಮಾಡುವುದರಿಂದ ನಮಗೇನೇನು ಲಾಭಗಳಿವೆ? ಬನ್ನಿ ನೋಡೋಣ. ಕ್ಷಮೆ ಮಾಡಿದಾಗ ನಿಮಗೇನೆಲ್ಲ ಸಿಗಬಹುದು? ನೋವನ್ನು ತ್ಯಜಿಸಿದಾಗ ನಮ್ಮ ಒಳಗೆ ಪ್ರಚಂಡವಾದ ಶಾಂತಿ ಬೆಳೆಯುತ್ತದೆ. ಸುಖವಾದ ನಿದ್ರೆ ಬರುತ್ತದೆ. ದೈಹಿಕ ಆರೋಗ್ಯ, ಹೃದಯದ ಒತ್ತಡ ಕಡಿಮೆಯಾಗುತ್ತದೆ ಹಾಗೂ ಸಂಬಂಧಗಳು ಪುನರ್ನಿರ್ಮಿತವಾಗುತ್ತವೆ. ನಮ್ಮ ಆಧ್ಯಾತ್ಮಿಕ ಪ್ರಗತಿಯ ದಾರಿ ತೆರೆಯುತ್ತದೆ. ಒಟ್ಟಾರೆ ಬಂಧುಗಳೇ, ಕ್ಷಮೆ ಎಂದರೆ ಇತರರಿಗೆ ತಾನೇ ಏನಾದರೂ ಕೊಡುತ್ತಿರುವೆ ಎಂಬ ಗರ್ವವಲ್ಲ. ಅದು ತಾವು ತಮಗೆ ತಾನೇ ಕೊಡುವ ಶ್ರೇಷ್ಠ ಉಡುಗೊರೆ. ಕ್ಷಮೆಯ ಮೂಲಕ ನಾವು ಹೆಜ್ಜೆ ಹೆಜ್ಜೆಯಾಗಿ ಆಂತರಿಕ ಶಾಂತಿಯತ್ತ ಸಾಗುತ್ತೇವೆ. ನಾನು ಪ್ರತಿದಿನ ಎದ್ದು ನಾನು ನನ್ನ ಹೃದಯವನ್ನು ಹಗುರಪಡಿಸಿಕೊಳ್ಳುತ್ತೇನೆ ಎಂಬ ಸ್ಫೂರ್ತಿಯೊಂದಿಗೆ ಆರಂಭಿಸಿದರೆ ಈ ಲೋಕವು ಒಳ್ಳೆಯದಾಗುತ್ತದೆ. ನಾವು ಶಾಂತಿವಂತರಾಗುತ್ತೇವೆ. ಹೆಚ್ಚು ಪ್ರೀತಿ ನೀಡಿ, ಆದರೆ ಹೆಚ್ಚು ಕ್ಷಮಿಸಿ. ನೀವು ಬದಲಾವಣೆ ನೋಡಿ. ಕ್ಷಮೆ ಒಂದು ಧ್ಯಾನ ಯಾತ್ರೆ. ಅದು ನವ ಜೀವನದ ಯಾತ್ರೆ. ಪ್ರತಿದಿನ ಧ್ಯಾನ ಮಾಡಿ. ನಿಮ್ಮ ಮನಸ್ಸನ್ನು, ಹೃದಯವನ್ನು ಕ್ಷಮೆಯಿಂದ ತುಂಬಿಸಿ. ಪ್ರತಿ ಕ್ಷಣವೂ ಮುಕ್ತತೆಯ ಹಾದಿ. ಆದರೆ ಧ್ಯಾನದಿಂದ ಬರುವ ಉತ್ಕೃಷ್ಟ ಫಲವೆಂದರೆ ಕ್ಷಮೆ. ಹಾಗಾದರೆ ಸ್ನೇಹಿತರೆ, ಈ ಕ್ಷಮೆಯ ಭಾವವನ್ನು ನಮ್ಮ ಮನಸ್ಸಿನಲ್ಲಿ ಬೆಳೆಸಿಕೊಳ್ಳೋಣ. ನಿಮ್ಮ ಶ್ರೇಷ್ಠ ಸಂಕಲ್ಪವನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ನಿಮ್ಮ ಒಂದು ಕಾಮೆಂಟು ಅನೇಕರಿಗೆ ಲಾಭವಾಗಬಹುದು. ಓಕೆ, ಮತ್ತೊಂದು ವಿಡಿಯೋನಲ್ಲಿ ಸಿಗೋಣ. ಇಂತಹ ಮತ್ತೊಂದು ಒಳ್ಳೆಯ ಟಾಪಿಕ್ನಿಂದ ನಿಮ್ಮ ಮುಂದೆ ಬರ್ತೀನಿ. ನಮಸ್ತೆ.